ಏನಪ್ಪ ಅಂತಂದ್ರೆ ಆಯುರ್ವೇದಿಕ್ ಡಾಕ್ಟರ್ಸ್ಗಳನ್ನ ನಾವು ಕರೆದ್ವಿ ಅಂದ್ರೆ ಯಾವ ಗಿಡ ಯಾವ್ದು ಔಷಧಿಗೆ ಅನುಕೂಲ ಆಗುತ್ತೆ ಅನ್ನೋದು ಸಹಿತ ಅವ್ರು ಮಾಹಿತಿ ಕೊಡ್ತಾರೆ. ಸರ್ ಇನ್ನೊಂದು ನನ್ನ ಸಜೆಷನ್ ಸರ್ಗೂ ನಾ ಒಂದು ಸಜೆಷನ್, ಇಷ್ಟೆಲ್ಲ ಗಿಡಗಳು ಸರ್ ನೀವು ಬಹಳ ಕಷ್ಟಪಟ್ಟು ತಂದು ಇಲ್ಲಿ ಬೆಳೆಸಿದಿರಿ ಉದ್ಯಾನವನದಲ್ಲಿ. ಆದ್ರೆ ನನ್ನದು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ಈ ಗಿಡದೊಳಗೆ ಯಾವುದು ಒಂದು ಆಯುರ್ವೇದಿಕ್ ಆಗಿ ಔಷಧಿಯಾಗಿ ಮಾರ್ಪಡ್ತಕ್ಕಂಥ ಔಷಧಿ ಬಳಕೆ ಆಗ್ತಿತ್ತಂದ್ರೆ ದಯವಿಟ್ಟು ಅದನ್ನು ನಿಮ್ಮ ಒಂದು ಮನವಿ ನಂದು ಏನಂದ್ರೆ ಆ ಒಂದು ಬೋರ್ಡನ್ನು ಹಾಕ್ರಿ ಅಂತ ಹೇಳಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಯಾಕಂದ್ರೆ ಸರ್ ಅದು ಬಹಳ ಅಟ್ರಾಕ್ಷನ್ ಆಗುತ್ತೆ. ಮತ್ತು ಇನ್ನೊಂದು ಈ ಗಿಡ ಇಂಥ ರೋಗಕ್ಕೆ ಬರ್ತದಪ್ಪ ಅಂತಂದ್ರೆ ಆ ಜನ ಆ ಒಂದು ಗಿಡವನ್ನು ಹೊರಗಡೆ ಆದರೂ ಅದು ಕೊಂಡುಕೊಂಡು ಅದನ್ನು ಮನೆ ಒಳಗೆ ಬೆಳೆಸ್ತಾರೆ. ಯಾಕಂದ್ರೆ ಹಲವಾರು ರೀತಿ ಕ್ಯಾನ್ಸರ್ ರೋಗಗಳು ಬರಾಕತ್ತವ, ಹಾರ್ಟ್ ಪ್ರಾಬ್ಲಮ್ ಬರಾಕತ್ತದ, ಎಸಿಡಿಟಿ ಪ್ರಾಬ್ಲಮ್ ಆಗಕತ್ತದ, ಇನ್ನೂ ಹಲವಾರು ಕಾಯಿಲೆಗಳಿರ್ತಾವ. ಅಂಥವ್ಕೂರ್ನು ಗುಣಮುಖ ಮಾಡುವಂತಹದ್ದು ಇಂಥ ಗಾರ್ಡನ್ದೊಳಗೂ ಸಹಿತ ಒಂದು ಅವೇರ್ನೆಸ್ ಜನರಿಗೆ ಮೂಡ್ತದ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ, ನನ್ನ ಒಂದು ಮನೋಭಾವನೆ ಅಂತ ಹೇಳಿ ನಾ ಹೇಳಾಕತ್ತೀನಿ. ಅದಕ್ಕೆ ಸರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಈ ದಾಸವಾಳ ಹೂವು ಕೂಲು